ಕೆನರಾ ಬ್ಯಾಂಕ್ ಸಂಸ್ಥಾಪಕರ ದಿನದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ದಾಂಡೇಲಿ ನಗರದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ವಿಸ್ತರಣಾ ಶಾಖೆ, ಹಳಿಯಾಳ್ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಾಗೂ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ಕೆನರಾ ಬ್ಯಾಂಕ್ ಸಂಸ್ಥಾಪಕರ ದಿನದ ಅಂಗವಾಗಿ ಗುರುವಾರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಳಿಯಾಳದ ಸಿಬಿಡಿಆರ್ ಸಿಟಿ ಯೋಜನಾ ಸಂಯೋಜಕರಾದ ವಿನಾಯಕ್ ಚೌಹಾಣ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಾಂಡೇಲಿಯ ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಲೋಕೇಶ್ ಜೆಡಿ, ದಾಂಡೇಲಿ ಬ್ಲಡ್ ಬ್ಯಾಂಕ್ ಡಾಕ್ಟರ್ ನವ್ಯ, ಗೂಡ್ಸ್ ಕ್ಯಾರಿಯರ್ ಅಸೋಸಿಯೇಷನ್ ಸೇರ್ ಖಾನ್ ಹಾಗೂ ಟೂ ವೀಲರ್ ಮೆಕ್ಯಾನಿಕಲ್ ಅಸೋಸಿಯೇಷನ್ ಇಮ್ತಿಯಾಜ್ ಬೆಳವಡಿ, ದಾಂಡೇಲಿ ಸಿಬಿಡಿಆರ್ಟಿಸಿ ಯೋಜನಾಧಿಕಾರಿ ಮಹಾಬಲೇಶ್ವರ್ ನಾಯಕ್, ಆಸ್ಪತ್ರೆಯ ಸೀನಿಯರ್ ಸಿಸ್ಟರ್ ಬೇಬಿ ನಂದಾ ಇದ್ದರು. ರಕ್ತನಿಧಿ ಕೇಂದ್ರ ತಾಂತ್ರಿಕ ವರ್ಗದ ಸಿಬ್ಬಂದಿಗಳಾದ ಪ್ರಿಯಾ ಸಂಶಿ, ನವೀನ್, ವಾಸುದೇವ್ ಕಿತ್ತೂರ್ ಶಿಬಿರಕ್ಕೆ ಸಹಕರಿಸಿದರು. ಸಿಬಿಡಿಆರ್ಟಿಸಿಯ ನಾರಾಯಣ್ ವಾಡ್ಕರ್ ಕಾರ್ಯಕ್ರಮ ನಿರ್ವಹಿಸಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಆತ್ಮೀಯರು ವಾಸುದೇವ್ ಕಿತ್ತೂರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಂಸ್ಥೆಯ ಯೋಜನಾಧಿಕಾರಿಯಾದಂಥ ಮಹಾಬಲೇಶ್ವರ ನಾಯಕ್ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸೊ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಟ್ಟ ಗಣ್ಯರಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸೋದ್ರ ಮುಖಾಂತರ ಚಾಲನೆ ನೀಡಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. एक मिनट एक ಅನಿವಾರ್ಯವಾಗಿ ಬರಲಿಕ್ಕಾಗಿಲ್ಲ. ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅಂತೇಳಿ ಅವ್ರನ್ನ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಯೋಜನಾ ಸಂಯೋಜಕರು ಕಾರ್ಯಕ್ರಮದ ಕುರಿತು ಮಾತಾಡಬೇಕಂತೇಳಿ ನಾನು ಎಲ್ಲರೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಬರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೈದ್ಯಾಧಿಕಾರಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ರಕ್ತದಾನಿಗಳೇ, ಇವತ್ತು ಬಹಳ ಮಹತ್ವಪೂರ್ಣವಾದಂಥ ದಿನ. ಸೊ ನಾವೆಲ್ಲ ಇವತ್ತು ರಕ್ತದಾನ ಮಾಡುವ ಮೂಲಕ ಜೀವನವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಹಾಗೂ ರಕ್ತದಾನ ನಿಧಿ ಕೇಂದ್ರ ದಾಂಡೇಲಿ ಇವತ್ತು ಸಂಯುಕ್ತ ಕೃಷಿಯಲ್ಲಿ ಇವತ್ತು ನಮ್ಮ ಕೆನರಾ ಬ್ಯಾಂಕ್ ಸಂಸ್ಥಾಪಕ ದಿನಾಚರಣೆ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬಹುದಿನಗಳ ಬೇಡಿಕೆ ಇವತ್ತು ಈಡೇರಿದೆ. ಮಾನ್ಯ ಆರ್ ವಿ ದೇಶಪಾಂಡೆಯವರು ಈ ಒಂದು ರಕ್ತದಾನ ಕೇಂದ್ರವನ್ನು ದಾಂಡೇಲಿ ಸ್ಥಾಪನೆ ಮಾಡಿಕೊಂಡು ಈ ಭಾಗದ ಯಾರೇ ಅವಶ್ಯಕತೆ ಇದೆ ಅದನ್ನು ರಕ್ತವನ್ನು ಅವಶ್ಯಕತೆ ಇದೆ ಕೊಡುವಂಥ ಕೆಲಸವನ್ನು ಈ ಮೂಲಕ ಅವರು ಮಾಡಿದ್ದಾರೆ. ಹಾಗಾಗಿ ಹೆಚ್ಚೆಚ್ಚು ಜನರು ಯುವಕರು ರಕ್ತದಾನ ಮಾಡುವ ಮೂಲಕ ನಮ್ಮ ಯಾರಿಗೆ ಅವಶ್ಯಕತೆ ಇರತಕ್ಕಂಥ ರಕ್ತಗಳೇನಿದೆ ಅವರಿಗೆಲ್ಲ ಕೊಡುವಂಥ ಕೆಲಸವನ್ನು ಮಾಡಿದರೆ ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಜೀವನ ಉಳಿಸಲಿಕ್ಕೆ ಸಾಧ್ಯತೆ ಅನ್ನುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಸೊ ನಾವು ಕೆನರಾ ಬ್ಯಾಂಕ್ ಆರ್ಸಿಟಿ ಮತ್ತು VRM ಟ್ರಸ್ಟ್ನವರು ಪ್ರತಿ ವರ್ಷ ಸುಮಾರು ಏನಂತಂದರೆ ಒಂದು 10ರಿಂದ 12 ಕ್ಯಾಂಪ್ಗಳನ್ನು ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ನಾವು ಮಾಡ್ತಾನೇ ಇರ್ತೀವಿ. ದಾಂಡೇಲಿ ಇರ್ಬೋದು, ಹಳಿಯಾಳ ಇರ್ಬೋದು, ಅಥವಾ ಜೋಳದಲ್ಲಿ ರಾಮನಗರ ಇರ್ಬೋದು, ಹೀಗೆ ಪ್ರತಿ ಕಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸೊ ತಾವೆಲ್ಲರೂ ಕೂಡ ಯುವಕರು ಇದರಿಂದ ಸೊ ಇನ್ನೊಬ್ಬರಿಗೆ ನೀವು ಕೂಡ ರಕ್ತದಾನ ಮಾಡೋ ಮೂಲಕ ಜೊತೆಗೆ ಇನ್ನೊಬ್ಬರನ್ನು ಪ್ರೋತ್ಸಾಹಿಸುವ ಮೂಲಕ ಸೊ ಅದನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ರಕ್ತ ಯಾವಾಗಲೂ ಕೂಡ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗೋದಿಲ್ಲ, ಪ್ರೊಡಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲವನ್ನು ಕೂಡ ನಾವು ದೇಶ ಭಾಳ ಮುಂದುವರೆದ ಅಂತ ಹೇಳ್ತೀವಿ, ಟೆಕ್ನಾಲಜಿ ಮುಂದುವರೆದ ಅಂತ ಹೇಳ್ತೀವಿ. ಎಲ್ಲವನ್ನು ಕೂಡ ಪ್ರೊಡಕ್ಷನ್ ಮಾಡ್ಬೋದು, ಅದು ರಕ್ತ ಮಾಡಲಿಕ್ಕೆ ಆಗೋದಿಲ್ಲ. ರಕ್ತ ಕೊಡಬೇಕಂದ್ರೆ ಮನುಷ್ಯನ ದೇಹದಿಂದನೇ ಹೋಗ್ಬೇಕಾಗ್ತದೆ. ಹಾಗಾಗಿ ಸೊ ಆ ಮೂಲಕ ಇನ್ನೊಂದು ಜೀವ ಉಳಿಸೋ ಕೆಲಸ ಮಾಡಬೇಕು.
ರಕ್ತದಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಸೊ 18ರಿಂದ 50 ವಯಸ್ಸು ಯಾರು ಬೇಕಾದರೂ ಕೂಡ ರಕ್ತದಾನ ಮಾಡಬಹುದು. ಸೊ ರಕ್ತದಾನ ಒಬ್ಬ ವ್ಯಕ್ತಿ ಕನಿಷ್ಠ ವರ್ಷಕ್ಕೆ ಇಲ್ಲ ಅಂತಂದ್ರು ಸೊ 3 ತಿಂಗಳಿಗೆ ಒಂದು ಸಲ 4 ಸಲ ರಕ್ತದಾನ ಮಾಡ್ಬೋದು. ಗಂಡಸರಾದರೆ 4 ಸಲ ರಕ್ತದಾನ ಮಾಡ್ಬೋದು. ಹೆಂಗಸರಾದರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ 2-3 ಸಲ ರಕ್ತದಾನ ಮಾಡಿ ಸಾಧ್ಯತೆಗಳಿದೆ. ಹಾಗಾಗಿ ರಕ್ತ ಮಾಡೋದ್ರಿಂದ ಸೊ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಹಾರ್ಟ್ ಅಟ್ಯಾಕ್ಸ್ ಆಗುವಂಥದ್ದು ಕಡಿಮೆ ಆಗ್ತದೆ, ಹೊಸ ರಕ್ತ ಉತ್ಪನ್ನ ಆಗ್ತದೆ. ಹಾಗಾಗಿ ಇನ್ನಷ್ಟು ನಾವು ಕ್ರಿಯಾಶೀಲರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ರಕ್ತ ಕೊಡೋದ್ರಿಂದ ನಮಗೆ ಅಶಕ್ತನ ಆಗ್ತದೆ ಅಥವಾ ಏನು ತೊಂದರೆ ಆಗ್ತದೆ ಅನ್ನೋಂಥ ಭಾವನೆ ನಿಮ್ಮಲ್ಲಿ ಮೂಡಬಾರ್ದು. ಯಾಕಂದರೆ ಏನು ತೊಂದರೆ ಆಗೋದಿಲ್ಲ, ಇನ್ನಷ್ಟು ನಾವು ಚೈತನ್ಯ ಭರಿತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸೊ ರಕ್ತ ಕೊಡೋರು ಜೊತೆಗೆ ಯಾರಿಗೂ ಅಂಜಿಕೆ ಇದೆ ಒಂದಿದೆ ಅವ್ರನ್ನ ಸ್ವಲ್ಪ ಪ್ರೋತ್ಸಾಹಿಸ್ಕೊಂಡು ಮೋಟಿವೇಶನ್ ಮಾಡಿಕೊಂಡು ಅವರು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ ಖಂಡಿತವಾಗ್ಲೂ ಕೂಡ ನಾವು ಜೀವ ನೋಡಿ ಸಾಧ್ಯ ಇದೆ. ಆಕ್ಸಿಡೆಂಟ್ ಸಂದರ್ಭದಲ್ಲಿ ಇರ್ಬೋದು ಅಥವಾ ಗರ್ಭಿಣಿ ಅವರ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ರಕ್ತಗಳ ಅವಶ್ಯಕತೆ ಇರುತ್ತೆ. ನಿಮ್ಮ ಗೊತ್ತಿರಾಗೆ 100ರಲ್ಲಿ ಸುಮಾರು ಬಹಳ ಜನರಿಗೆ ಅವಶ್ಯಕತೆ ಇರೋದ್ರಿಂದ ಸೊ ನಾವು ರಕ್ತವನ್ನು ಕೊಡೋದ್ರ ಮೂಲಕ ಆ ಕೆಲಸವನ್ನು ಮಾಡೋಣ ಅನ್ನೋಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಶ್ರೀಯುತ ಗಣ್ಯರೇ ಮತ್ತು ವಿವಿಧ ಸಂಘಟನೆಕಾರರೇ ಮತ್ತು ರಕ್ತದಾನ, ಕೆನರಾ ಬ್ಯಾಂಕ್ ಫೌಂಡರ್ಸ್ ಡೇ ಇವತ್ತಿಗೆ ಕೆನರಾ ಬ್ಯಾಂಕ್ ಪ್ರಾರಂಭವಾಗಿ 119 ವರ್ಷಗಳಾದವು. ಅವರ ಒಂದು ನೆನಪಾರ್ಥಕವಾಗಿ ನಮ್ಮ ಆರ್ ವಿ ದೇಶಪಾಂಡೆ ಅವರು ಫುಡ್ ಸೊಸೈಟಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದಾನ ಶ್ರೇಷ್ಠ ದಾನ ರಕ್ತದಾನ ಅಂತ. ಯಾಕೆಂದರೆ ಒಂದು ಹನಿ ರಕ್ತ ಒಂದು ಮನುಷ್ಯನನ್ನು ಬದುಕಿಸುತ್ತೆ. ಮತ್ತು ಈ ರಕ್ತವನ್ನು ನಾವು ಹೊರಗಡೆ ಮಷಿನಿಂದ ತಯಾರು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಹ್ಯೂಮನ್ ಬಾಡಿಯಲ್ಲಿ ಮನುಷ್ಯನ ಬಾಡಿ ಮಷಿನ್ ಏನಂತ ಹೇಳ್ತೀವಿ ಅದರಿಂದ ರಕ್ತದಾನ ತಯಾರಾಗ್ತದೆ. ಈ ತಯಾರಾದ ರಕ್ತನ ನಾವು ದಾನ ಮಾಡಿದಾಗ ಅಥವಾ ಹೊರಗಡೆ ಕಳಿಸಿದಾಗ ಮತ್ತು ಹೊಸ ರಕ್ತ ಹುಡ್ಕೊಳ್ಳುತ್ತೆ. ಹೇಗೆ ನದಿ ಜೀವಂತವಾಗಿರುವಂಥ ನದಿ, ನಾವು ಹರಿಯುವಂಥ ನದಿಯನ್ನು ಜೀವ ನದಿ ಅಂತ ಕರಿತೀವೋ, ಹಾಗೆ ನಮ್ಮ ಬಾಡಿಯಲ್ಲಿ ರಕ್ತ ಹೊಸ ರಕ್ತ ಅಂದರೆ ಉತ್ಪತ್ತಿ ಆಗ್ತಿರುವಂಥ ರಕ್ತ ಚಲಾವಣೆಯಲ್ಲಿದ್ದಾಗ ಬಾಡಿ ಎನರ್ಜಿಯಾಗಿರ್ತದೆ, ಜೀವಂತವಾಗಿರಲಿಕ್ಕೆ ಹೆಚ್ಚು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಯಾರು ರಕ್ತದಾನ ಮಾಡ್ತಾರೆ ಅವರು ಒಂದು ಜೀವನ ಉಳಿಸಿದಂತಹ ಒಂದು ಪುಣ್ಯವನ್ನು ಕೈಗೊಳ್ಳಲಿಕ್ಕೆ ಈ ವೇದಿಕೆ ಪೂರಕ ಮಾಡಿಕೊಟ್ಟಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊಳ್ತಾ ನಾನು ಹೇಳಿ ಮಾತಾಡ್ತೀನಿ. ವಿನಾಯಕ್ ಚೌಹಾಣ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ಕೆನರಾ ಬ್ಯಾಂಕಿನ ಪ್ರಬಂಧಕರಾದಂಥ ಮಾನ್ಯ ಪ್ರೊಫೆಸರ್ ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಹಾಗೆ ಈ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಸಿಸ್ಟರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನವ್ಯ ಮೇಡಮ್ ಅವರು, ನಮ್ಮ 2 ವೀಲರ್ ಮೆಕ್ಯಾನಿಕ್ ಅಧ್ಯಕ್ಷರಾದಂಥ ಪ್ರಕಾಶ್ ಸರ್ ಅವರು, ಹಾಗೆ ರಿಯಾಜ್ ಸರ್ ಅವರು, ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸ್ಕೊಟ್ಟಿದ್ದೀರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ನಮ್ಮ ಕರೆಗೆ ಹುಟ್ಟು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಲ್ಲಿ ಒಂದು ವಿನಂತಿ ಏನಂತಂದರೆ ಇವರೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದಾರೆ, ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಬಂದಿದ್ದಾರೆ. ಬ್ಲಡ್ ಕ್ಯಾಂಪ್ನವ್ರ ನಮ್ಮ ರಿಕ್ವೆಸ್ಟ್ ಏನಂತಂದರೆ ಅಚಾನಕ್ಕಾಗಿ ಅವ್ರಿಗೆ ಏನಾದರೂ ಮಧ್ಯದಲ್ಲಿ ಬ್ಲಡ್ ಬೇಕು ಅಂತಂದಾಗ ನಮಗೆ ಹೇಳ್ಬೋದು ಅಥವಾ ನಿಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ನಾವು ಹೇಳಿದಾಗ ಅವಕ್ಕೆ ಪೂರಕವಾಗಿ ಸ್ಪಂದಿಸಿ ಅವರಿಗೆ ತಕ್ಷಣ ಬ್ಲಡ್ಡನ್ನು ಸಪ್ಲೈ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡಬೇಕು. ಅಂದರೆ ಅವರು ನಮ್ಮ ಬ್ಲಡ್ ಬ್ಯಾಂಕಿಗೆ ಸಪೋರ್ಟಿವ್ ಆಗಿದ್ದಾರೆ, ನಾವು ನಾವು ಕಾಪಾಡಬೇಕಾಗಿದೆ. ಸೊ ಹಾಗಾಗಿ ನಮ್ಮ ಬ್ಲಡ್ ಬ್ಯಾಂಕ್ ಇದ್ದು ಕೂಡ ನಮಗೆಲ್ಲೂ ಸಿಗಲಿಲ್ಲಪ್ಪ ಅಂತ ಈ ಥರ ಹತಾಶೆ ಭಾವನೆ ಬರೆದ ರೀತಿಯಲ್ಲಿ ನಾವು ಅವರನ್ನು ಪೋಷಣೆ ಮಾಡಬೇಕು, ಅವರ ಶಕ್ತಿಯನ್ನು ಜಾಸ್ತಿ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಈ ಬ್ಲಡ್ ಬ್ಯಾಂಕಿನ ಒಂದು ವಿನಂತಿ ಅಂತಂದರೆ ಎಲ್ರಿಗೂ ಕೂಡ ನಾವು ಆಪತ್ಕಾಲಕ್ಕೆ ಹೆಲ್ಪ್ ಮಾಡೋಣ ಅಂತ ಎಲ್ಲಾದರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡೋಣ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಈಗಾಗಲೇ ಟೈಮ್ ಆಗಿರೋದ್ರಿಂದ ಮತ್ತು ಸಂದೇಶ್ ಜೈನ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಮತ್ತೆ ನಮ್ಮ ಕಾಳೆ ನ್ಯೂಸ್ನ ಇವರು ನಮ್ಮ ಸ್ನೇಹಿತರಿಗೂ ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಅಲ್ಲಿ ಒಳಗಡೆ ಸಿಗ್ತಾ ಶಂಕರ್ ಮಾಡಲಿ. ಮೇಡಮ್ ಕೊಟ್ಟರು
बराबर है ना, लूज करना तो नहीं लूज करना। ಓಕೆ ನಮಸ್ಕಾರ ವೀಕ್ಷಕರೇ, ಇವತ್ತು ದಾಂಡೇಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ರಕ್ತದಾನ ಶಿಬಿರ ರೂಟ್ ಸೈಡ್ RCD ವತಿಯಿಂದ ಮತ್ತು ಕೆನರಾ ಬ್ಯಾಂಕ್ ವೆಲ್ಫೇರ್ ವತಿಯಿಂದ ಮತ್ತು ಭಾಳಷ್ಟು ಸಂಘ ಸಂಸ್ಥೆ ವತಿಯಿಂದ ಕೈ ಜೋಡಿಸಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರಂಭಿಸಲಾಗಿದೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ರೂಟ್ ಸೈಡ್ RCD ಮೆಂಬರ್ ಜೊತೆ ಮಾತಾಡೋಣ. ಸರ್, ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಬಗ್ಗೆ ಯಾವ ಥರದ ಪ್ಲ್ಯಾನಿಂಗ್ಸ್ ಇತ್ತು ಮತ್ತು ಇದರಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ ಸ್ವಲ್ಪ? ಸೊ ಇವತ್ತು ನಾವು ಕೆನರಾ ಬ್ಯಾಂಕ್ ದೇಶಪಾಂಡೆ RCD ಸಂಸ್ಥೆ VRDM ಟ್ರಸ್ಟು ಜೊತೆಗೆ ದಾಂಡೇಲಿಯ ರಕ್ತದಾನ ಕೇಂದ್ರ ಮತ್ತು 2 ವೀಲರ್ ಆ್ಯಂಡ್ 4 ವೀಲರ್ ಅಸೋಸಿಯೇಷನ್ ಮತ್ತು ಗೂಡ್ಸ್ ಕೇರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಕೆನರಾ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ನಾವು ಪ್ರತಿ ವರ್ಷ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಹಳೆಯ ಭಾಗದಲ್ಲಿ ಅಥವಾ ದಾಂಡೇಲಿ ಭಾಗದಲ್ಲಿ ಮಾಡ್ತಾನೆ ಇರ್ತೀವಿ. ಸೊ ಇವತ್ತು ಮಹತ್ವವಾದಂಥದ್ದು ಅಂತಂದರೆ ಸಂಸ್ಥಾಪಕರ ದಿನ, ಕೆನರಾ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಸೊ ರಕ್ತದಾನ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದೆ. ಜೊತೆಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ದಾಂಡೇಲಿಯ ಭಾಗದ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿಕೊಂಡು ಈ ಒಂದು ರಕ್ತದಾನ ಮಾಡೋ ಮೂಲಕ ಅವರಲ್ಲಿ ಒಂದು ಆರೋಗ್ಯವನ್ನು ವೃದ್ಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಟೋಟಲ್ ಎಷ್ಟು ರಕ್ತದಾನಿಗಳು ಇವತ್ತು ಇಲ್ಲಿ ಈ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಸರ್? ಇವತ್ತಿನ ದಿವಸ ಸುಮಾರು ಒಂದು 25 ಜನಗಳು ಇವತ್ತು ರಕ್ತದಾನದಲ್ಲಿ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ. ಅಂದರೆ ನಮ್ಮ ಉದ್ದೇಶ ಏನಂತಂದರೆ, ಈಗ ಹೊಸದಾಗಿ ಬ್ಲಡ್ ಬ್ಯಾಂಕ್ ಪ್ರಾರಂಭ ಆಗಿರೋದ್ರಿಂದ ಈ ಬ್ಲಡ್ ಬ್ಯಾಂಕ್ಗಳಲ್ಲಿ ನಿರಂತರವಾಗಿ ರಕ್ತಗಳು ಬರ್ತಾನೆ ಇರಬೇಕು, ಜನಗಳಿಗೆ ಹೆಲ್ಪ್ ಆಗಬೇಕು. ಹಾಗಾಗಿ ನಾವೇನಂದರೆ ಸ್ಮಾಲ್ ಸ್ಕೇಲಲ್ಲೂ ಕೂಡ ಅದನ್ನು ಮಾಡೋದ್ರಿಂದ, ಆಗಾಗ ಪುನಃ ಮಾಡೋದ್ರಿಂದ ಜನಗಳಿಗೆ ಹೆಚ್ಚು ಉಪಯೋಗ ಆಗುತ್ತೆ. ಜೊತೆಗೆ ರೆಗ್ಯುಲರ್ ಆಗಿ ನಮಗೆ ಬ್ಲಡ್ ಸಪ್ಲೈ ಮಾಡಲಿಕ್ಕೆ ಬ್ಲಡ್ ಬ್ಯಾಂಕ್ನವರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಥರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸರ್, ಈಗ ನಿಮ್ಮ RCD ಒಳಗಡೆ ಭಾಳಷ್ಟು ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ, ಅಂದರೆ ಭಾಳಷ್ಟು ಎಜುಕೇಷನ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ನೀವು ಅವರಿಗೂ ಕೂಡ ಇದು ಮಾಡ್ಬೋದು, ಪ್ರೊಕ್ ಮಾಡ್ಬೋದು, ನೀವು ಕೂಡ ರಕ್ತದಾನ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ದಾಂಡೇಲಿಗೆ ಬ್ಲಡ್ ಬ್ಯಾಂಕಿಂದ ಕೊರತೆ ಇರಲ್ಲ, ಇದು ಭಾಳಷ್ಟು ಇಂಪ್ರೂವ್ ಆಗ್ಬೋದಲ್ಲ? ಹಾಂ, ಹೌದು. ನಮ್ಮದು CBT RCTಯಲ್ಲಿ ಯಾರ್ಯಾರು ಟ್ರೈನಿಂಗಿಗೆ ಬರ್ತಾರೆ ಅವರಿಗೆ ಮೊದಲನೇದಾಗಿ ನಾವು ಫಸ್ಟ್ ಬ್ಲಡ್ ಡೊನೇಟ್ ಬಗ್ಗೆ ಅವೇರ್ನೆಸ್ ಮಾಡ್ತೇವೆ. ಆಲ್ರೆಡಿ ಇವತ್ತು ಕೂಡ ಕೆಲವರು ನಮ್ಮದು JCB ಆಪ್ರೇಟಿಂಗ್ ಟ್ರೈನಿಂಗ್ ನಡೀತಾ ಇತ್ತು, ಅದರಲ್ಲೂ ಕೂಡ ಕೆಲವರು ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಆಮೇಲೆ ನಮ್ಮ ಹಳಿಯಾಳ ಕೇಂದ್ರದಲ್ಲಿ ಕಂಟಿನ್ಯೂಸ್ ಆಗಿ ಒಂದು 3-4 ಬ್ಯಾಚ್ಗಳು, ಸುಮಾರು ಒಂದು 30 ಜನರದ್ದು 90 ಜನ, 20, 30 ಅಥವಾ 60, 90 ಜನಗಟ್ಟಲೆ ಒಂದೊಂದು ಬ್ಯಾಚಲ್ಲಿ ಇರ್ತಾರೆ, ಒಂದೊಂದು ತಿಂಗಳಲ್ಲಿ ಇರ್ತಾರೆ. ಅಲ್ಲಿ ಯಾರ್ಯಾರು ಟ್ರೈನಿಂಗಿಗೆ ಬಂದಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಬ್ಲಡ್ಡನ್ನು ಡೊನೇಟ್ ಮಾಡಿಸ್ತೇನೆ ನಾವು ಅಲ್ಲಿ ಕಳಿಸ್ತೀವಿ. ಆ ಥರದ್ದು ಒಂದು ವ್ಯವಸ್ಥೆಯನ್ನು ನಾವು ಅಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾನೆ ಇದ್ದೇವೆ. ಮತ್ತು ಹಳಿಯಾಳ ಮತ್ತು ನಮ್ಮ ಕೇಂದ್ರ, ನಮ್ಮ ಸೆಂಟ್ರ್ ಏನಿದೆ ಹಳಿಯಾಳ ದಾಂಡೇಲಿ, ಇಲ್ಲಿ ನಿರಂತರವಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಆರ್ಗನೈಸ್ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಮ್ಮ ಸಂಸ್ಥೆಯಿಂದ ಅನೇಕ ವರ್ಷಗಳಿಂದ ನಾವು ಮಾಡ್ತಾನೆ ಬಂದಿದ್ದೇವೆ. ಇವತ್ತು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಸರ್, ಕೆನರಾ ವೆಲ್ಫೇರ್ ಯಾವಾಗಲೂ ಇದರ ಜೊತೆ ಕೈ ಜೋಡಿಸಿರುತ್ತೆ, ರೂಟ್ ಸೈಡ್ ಒಳಗಡೆ, ರೂಟ್ ಸೈಡ್ ಜೊತೆ. ಇದ್ರ ಬಗ್ಗೆ ತಮ್ಮ ಸರ್, ಯಾವಾಗಲೂ ಕೆನರಾ ಬ್ಯಾಂಕು ಸಾಮಾಜಿಕ ಮುಖಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದೆ. ಕೆನರಾ ಬ್ಯಾಂಕ್ನ ಫೌಂಡರ್ಸ್ ಡೇ ಆಗಿ 119ನೇ ವರ್ಷದ ಪ್ರಯುಕ್ತ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ಇದ್ರ ಜೊತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸೊ ಈ ಬ್ಲಡ್ ಡೊನೇಷನ್ ಸ್ಮಾಲ್ ಸ್ಕೇಲ್ನಲ್ಲಾದರೂ ಸಹ ಈ ಬ್ಲಡ್ ಕ್ಯಾಂಪ್ನಲ್ಲಿ ಅಥವಾ ಬ್ಲಡ್ ಗ್ರೂಪ್ನಲ್ಲಿ ಯಾವುದೇ ರೀತಿಯಂಥ ಕೊರತೆ ನೀಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಎಷ್ಟು ಬೇಡಿಕೆ ಇರುತ್ತೋ ನಿರಂತರವಾಗಿ ಅಷ್ಟು ಪೂರೈಕೆ ಇದ್ದಾಗ ಮಾತ್ರ ಜೀವವನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಪ್ರಕಾಶ್ ಅವರೇ, ಈಗ ಸುಮಾರು ಎಷ್ಟು ಜನ ನಿಮ್ಮ 2 ವೀಲರಿಂದ ಇದರಲ್ಲಿ ಗ್ರೂಪಲ್ಲಿ ಇರೋದು ಎಷ್ಟು ಜನ ಈಗ ಈ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ? ಈ ಕಡೆ ಒಂದು 15 ಮಂದಿ ಭಾಗವಹಿಸಿದ್ದಾರೆ. ಹಾಂ ಸರ್. ಇದು ಹೇಗೆ ಅನಿಸ್ತಾ ಇದೆ ನಿಮ್ಮ ಗ್ರೂಪ್? ಈಗ ಫಸ್ಟ್ ಸತಿ ನಿಮ್ಮ ಗ್ರೂಪ್ ಇದರಲ್ಲಿ ಮೂರನೇ ಸಲ ಸರ್. ಹಾಂ. ಶರ್ಖಾನ್ ಅವ್ರಿಗೆ ಗೂಡ್ಸ್ ಇದರಿಂದ ಎಷ್ಟು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ? ಇವಾಗ ನಮ್ಮವರು 12 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 12 ಜನ ಇದ್ದಾರೆ. ಆದರೂ ನಾವು ದಾಂಡೇಲಿನಾಗಿ ಯಾವುದೋ ಒಂದು ಯೂನಿಯನ್ ಇದೆ. ಇವಾಗ ನಾವು ಬಂದಿದ್ದೀವಿ 2 ವೀಲರ್ ಅಸೋಸಿಯೇಷನ್ ಮತ್ತು 4 ವೀಲರ್ ಅಷ್ಟು ಬಂದಿದ್ವಿ. ನಮಗೇನಿದೆ ಅಂದರೆ ಎಲ್ಲರಿಗೂ ಮನವಿ, ಬೀದಿ ವ್ಯಾಪಾರಿ ಅಸೋಸಿಯೇಷನ್ ಇದೆ, ಹಲವಾರು ಅಸೋಸಿಯೇಷನ್ ಇದಾವೆ ದಾಂಡೇಲಿ, ಸೇನೆ ಇದೆ, ಸಂಘಟನೆ ಇದೆ. ಅವ್ರಿಗೂ ಏನು ಮನವಿ ಅಂದರೆ ದಾನ ಮಾಡಬೇಕಂತ ಕೇಳಿ ನೀವು ನಿಮ್ಮ ಮೆಂಬರ್ಸ್ಗೆ ಎಲ್ಲರಿಗೂ ತಿಳಿಸ್ಬೇಕು. ಯಾಕಂದರೆ ಮಾಡೋಂಗಿಲ್ಲ, ನಾವು ದಾನ ಮಾಡಿದರೆ ಇನ್ನೊಬ್ಬರಿಗೆ ಸಹಾಯ ಆಗುತ್ತದೆ. ಇದರಿಂದ ನಾವು ರಕ್ತ ಕೊಟ್ಟರೆ ನಮ್ಗೆ ಏನು ಬೆನಿಫಿಟ್ಸ್ ಇದೆ, ಡಾಕ್ಟರ್ ಹತ್ರ ಯಾರು ವೈದ್ಯರು ಅದಾರ ಅವ್ರ ಹತ್ರ ಕೇಳ್ಕೊಂಡು ಅದರ ಲಾಭ ಏನಿದೆ. ಯಾಕಂದರೆ ನಮ್ಮ ಹಾರ್ಟಲ್ಲಿ ಏನು ಬ್ಲೋಕೇಜ್ ಇದೆಯಲ್ಲ, ನಾವು ರಕ್ತದಾನ ಮಾಡಿದರೆ ಅದು ಏನು ಸ್ವಲ್ಪ ಇದಾಗತ್ತೆ. ಅದು ನಮ್ಮದು ಒಂದು
ಹೇಳಿ ಒಂದು 2 ಮಾತು ಮುಗಿಸಿ. ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.